ಈ ಯುವಕರಲ್ಲಿ ಹೆಚ್ಚು ಹೃದಯಘಾತದ ಪ್ರಕರಣಗಳು ಕಂಡುಬರ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಜಿಮ್ನಲ್ಲಿ ಅತಿಯಾದ ಸ್ಟೆರಾಯ್ಡನ್ನು ಬಳಸೋದು, ಎನರ್ಜಿ ಡ್ರಿಂಕ್ಸ್ ಅತಿಯಾಗಿ ಸೇವಿಸೋದು, ಹೆಚ್ಚಿನ ಒತ್ತಡ, ನಿದ್ರಾಹೀನತೆ, ಧೂಮಪಾನ, ಜೆನೆಟಿಕ್ ರಿಸ್ಕ್. ಈ ಹಿಂದೆಲ್ಲ ಸಡನ್ ಡೆತ್ತನ್ನು ಸಾಮಾನ್ಯವಾಗಿ ಹೃದಯಘಾತ ಅಂತ ಹೇಳ್ತಾ ಇರಲಿಲ್ಲ, ದಾಖಲು ಕೂಡ ಆಗ್ತಾ ಇರಲಿಲ್ಲ. ಈಗ ಪರೀಕ್ಷೆಗಳು ಮತ್ತು ವರದಿಗಳು ಹೆಚ್ಚಾಗಿರೋದ್ರಿಂದ ಪ್ರಕರಣಗಳು ಹೆಚ್ಚು ಗೋಚರಿಸ್ತಿದೆ. ಸ್ನೇಹಿತರೆ, ಇದೇ ಹೃದಯದ ವಿಷಯ, ಇದೇ ಹೃದಯಗಳ ವಿಷಯ. ನಾವು ಬೇಕಾಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಲೋ, ನಮಸ್ಕಾರ ಸ್ನೇಹಿತರೆ. ಭಾಳ ದುಃಖದ ವಿಚಾರ ಏನು ಅಂದರೆ, ಕನ್ನಡ ಚಲನಚಿತ್ರ ನಟ ದಿಲೀಪ್ ರಾಜ್ ಅವರು ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ. ವಯಸ್ಸು ಕೇವಲ 47. ನಾವು ಈ 46-47 ಈ ಪ್ರಾಯದಲ್ಲಿ ಯಾರ್ಯಾರನ್ನ ಕಳ್ಕೊಂಡ್ವಿ? ಸಡನ್ನಾಗಿ ಒಂದು 4 ಹೆಸರು ಬರುತ್ತೆ. ಮೊದಲನೇದು ನಮ್ಮ ಸೈದ್ಧಾಂತಿಕ ಸ್ನೇಹಿತರಾದಂತಹ, ಆತ್ಮೀಯರಾದಂತಹ ಮಹೇಂದ್ರ ಕುಮಾರ್, ಭಾಳ ದೊಡ್ಡ ಹೋರಾಟಗಾರರು. ಅವರು ಇದೇ ರೀತಿ ಸಡನ್ ಆಗಿ ಹೃದಯಘಾತದಿಂದ ತೀರ್ಕೊಂಡ್ರು. ಕೇವಲ 46 ವಯಸ್ಸು. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಕ್ ಆಗಿತ್ತು ನಮಗೆ. ಅದಾದಮೇಲೆ ಪುನೀತ್ ರಾಜ್ಕುಮಾರ್, ಈ ಕ್ಷಣಕ್ಕೂ ಕೂಡ ಕರುನಾಡಲ್ಲ, ಇಡೀ ಭಾರತ ದೇಶದ ಚಿತ್ರರಂಗ ಕೂಡ ಮರೆಯಲಿಕ್ಕೆ ಸಾಧ್ಯವಾಗದಂಥ ಒಂದು ಸಾವದು. ಕೇವಲ 46ನೇ ವಯಸ್ಸಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕಿಂದ ತೀರ್ಕೊತಾರೆ. ಅದಕ್ಕಿಂತ ಮುಂಚೆ ಚಿರಂಜೀವಿ ಸರ್ಜಾ ಹೃದಯಘಾತದಿಂದ ತೀರ್ಕೊತಾರೆ. ಈಗ ದಿಲೀಪ್ ರಾಜ್ 47. ಈ ಹಾರ್ಟ್ ಅಟ್ಯಾಕ್ ಆದಾಗ ಯಾಕೆ ಈ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ? ಈ ಚಿಕ್ಕ ವಯಸ್ಸಿನಲ್ಲಿ 40, 45, 30, 35, 25. ಮೊನ್ನೆ ಯಾವುದೊಂದು ನ್ಯೂಸ್ ನೋಡ್ತಾ ಇದ್ದೆ, 14ರ ಬಾಲಕಿ ಹೃದಯಘಾತದಿಂದ ನಿಧನ. ಅರೆ, ಶಾಕಿಂದ ಆಗುತ್ತೆ, ಇನ್ನೊಂದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಅನೇಕ ಸಬೂಬುಗಳಿರ್ಬೋದು ಅಥವಾ ಅನೇಕ ಕಾರಣಗಳಿರ್ಬೋದು, ಅದು ನಿಜ ಕೂಡ ಇರ್ಬೋದು. ಆದರೆ ಹೃದಯಘಾತಕ್ಕೆ ಅದು ಸತತವಾಗಿ ಇತ್ತೀಚೆಗೆ ಭಾರತ ದೇಶದಲ್ಲಿ, ಪ್ರಪಂಚದ ಕಥೆಗಳು ಬೇರೆ ಬೇರೆ ಥರ ಇದೆ, ಭಾರತ ದೇಶದಲ್ಲಿ ಹೃದಯಘಾತದ ಪ್ರಮಾಣ ಹೆಚ್ಚಾಗಿದೆ. ಮೊದಲೆಲ್ಲ ಒಂದು 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ ಈ ಥರ ವಯಸ್ಸಾದ ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ವೀಕ್ ಆಗಿರುತ್ತೆ, ಸಾಯಲೇಬೇಕು, ಇದನ್ನು ಮಾತಾಡ್ತಾ ಇದ್ವಿ ನಾವು. ಇವತ್ತು ಈ ಕ್ಷಣ ಇಲ್ಲಿ ಮಾತಾಡ್ತಿದ್ದೀನಿ, ನೆಕ್ಸ್ಟ್ ಅರ್ಧ ಗಂಟೆ ಗ್ಯಾರಂಟಿ ಇಲ್ಲ. ಹಾರ್ಟ್ ಅಟ್ಯಾಕಿಗೆ ಯಾರು ಕಾರಣ? ಏನಪ್ಪ ಇದು ಪ್ರಶ್ನೆ ಅಂತ ನಿಮ್ಗೆ ಅನಿಸ್ಬೋದು. ಹೃದಯಘಾತಕ್ಕೆ ಯಾರು ಕಾರಣ? ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ? ಏನು ರೀಸನ್ನು? ಅದೆಲ್ಲ ನ್ಯಾಚುರಲ್ ಡೆತ್ ಅಪ್ಪ, ಅದು ಎಲ್ಲ ವಿಧಿಲಿಖಿತ, ಹಣೆ ಬರ, ಸಾಯ್ಬೇಕು ಅಂತ ದೇವರು ಬರೆದು ಕಳಿಸ್ಬಿಟ್ಟಿದ್ದಾನೆ, ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಏನೆಲ್ಲ ಮಾತಾಡ್ತಾ ಇರ್ತೀವಿ. ಈ ದೇವರು, ಹಣೆ ಬರ, ಇದ್ರ ಬಗ್ಗೆ ನಮ್ಗೆ ಅಂತಹ ನಂಬಿಕೆ ಇಲ್ಲ. ಹುಟ್ಟಿದ್ದೀವಿ, ಬದುಕಬೇಕಾಗಿದೆ. ಹೇಗೆ ಬದುಕ್ತೀವಿ ಅನ್ನೋದು ಕೂಡ ನಮ್ಮ ಸಾವನ್ನು ತೀರ್ಮಾನ ಮಾಡುತ್ತೆ. ದೇವರು ಹಣೆ ಬರ ಬರೆದ್ಬಿಟ್ಟಿದ್ದಾನೆ, ಬೇಕಾಬಿಟ್ಟು 3 ಹೊತ್ತು ಕುಡ್ಕೊಂಡು, ತಿನ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಬಿರ್ರಿ ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಬದುಕ್ತೀನಿ, ದೇವ್ರ ಹಣೆ ಬರ ಬರೆದ್ಬಿಟ್ಟಿದ್ದಾನೆ, ನನಗೆ 100 ವರ್ಷ ಹಣೆ ಬರಹ ದೇವರು ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಬದುಕಿದ್ರೆ ಹೊಗೆನೆ. ಹಾಗಾಗಲ್ಲ. ಆ ಕಾರಣಕ್ಕೆ ಹೃದಯಘಾತಕ್ಕೆ ಕಾರಣವಾದಂಥ 6 ಅಂಶಗಳನ್ನು, 6 ಕಾರಣಗಳನ್ನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನನಗೂ ಮತ್ತು ನಿಮಗೂ ಇಬ್ಬರಿಗೂ ಪಾಠ ಆಗಲಿ. ಹೆಚ್ಚೆಚ್ಚು ಶೇರ್ ಮಾಡಿ. ಒಳ್ಳೆಯ ವಿಚಾರ. ದಿನ ಬೆಳಗ್ಗೆ ರಾಜಕೀಯ ಮಾತಾಡಿ ನೀವು ಕೇಳಿಸ್ಕೊಂಡು ಪರಸ್ಪರ ನಾವು ಬೈದಾಡ್ಕೊಂಡು ನಮಗೂ ಸಾಕಾಗೋಗಿದೆ. ಒಂದಿಷ್ಟು ಹೃದಯಗಳ ವಿಷಯ ಮಾತಾಡೋಣ. ಒಂದಿಷ್ಟು ಹೃದಯವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ನಾನು ಹೃದಯಘಾತಕ್ಕೆ 6 ಕಾರಣಗಳನ್ನು ತಗೊಬಂದಿದ್ದೀನಿ. ಆ 6 ಕಾರಣಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ಅದೇ ಹೃದಯಘಾತಕ್ಕೆ ಕಾರಣ. ನಮ್ಮ ಲೈಫ್ ಸ್ಟೈಲ್ ನಮ್ಮ ಹೃದಯವನ್ನು ರಕ್ಷಣೆ ಮಾಡುತ್ತೆ. ಹೃದಯ ಉಳಿದ್ರೆ ನಾವು ಉಳ್ಕೊಂಡಂಗೆ ಅಲ್ವಾ? ಹಾಗಾಗಿ ನಮ್ಮ ಬದುಕಿನ ಶೈಲಿಯಲ್ಲಿ ಆಗಬೇಕಾದಂಥ ಕೆಲವು ಬದಲಾವಣೆಗಳನ್ನು, ಮಾರ್ಪಾಡುಗಳನ್ನು ಮಾಡ್ಕೊಂಡ್ರೆ ಈ ಥರದ ಅನ್ಎಕ್ಸ್ಪೆಕ್ಟೆಡ್ ಸಾವುಗಳನ್ನು ನಾವು ನೋಡೋದಾಗಲಿ ಅಥವಾ ನಾವು ತರಿಸಿಕೊಳ್ಳೋದಾಗಲಿ ಆಗೋದೇ ಇಲ್ಲ. ದಿಲೀಪ್ ರಾಜ್ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ರು. ನಿಮಗೆ ಮಿಲನ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅವ್ರದ್ದು, ಪಾರ್ವತಿ ಮೇನನ್ ಆ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಅದು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. U-Turn, ಬಾಯ್ ಫ್ರೆಂಡ್ ಸೇರಿದಾಗೆ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ನಟನೆಯ ಜೊತೆಗೆ ನಿರ್ಮಾಪಕ, ನಿರ್ದೇಶಕ ಹಾಗೂ ಡಬ್ಬಿಂಗ್ ಕಲಾವಿದರಾಗಿ ಗುರುತಿಸ್ಕೊಂಡಿದ್ರು. ಇನ್ನು ಹೃದಯಘಾತಕ್ಕೆ ಕಾರಣ ಏನು? ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 6 ಪಾಯಿಂಟ್ಗಳನ್ನು ತಗೊಂಡು ಬಂದಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಅದನ್ನು ಶೇರ್ ಮಾಡಿ ಅಂತ ಹೇಳಿದ್ದೆ. ಅದರಲ್ಲಿ ಪ್ರಮುಖವಾದಂಥ ಕಾರಣ ಏನು ಅಂದರೆ ಜೀವನ ಶೈಲಿ. ದಿನ ಪೂರ್ತಿ ಕುಳಿತು ಕೆಲಸ ಮಾಡುವಂತಹ ಪದ್ಧತಿ, ವ್ಯಾಯಾಮದ ಕೊರತೆ, ರಾತ್ರಿ ಜಾಗರಣೆ, ನಿದ್ರಾಹೀನತೆ,
ಅತಿಯಾದ ಮೊಬೈಲ್ ಸ್ಕ್ರೀನ್ ಬಳಕೆ. ಇವುಗಳಿಂದ ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಮತ್ತು ಮಧುಮೇಹ ಹೆಚ್ಚುತ್ತೆ. ಇವೆಲ್ಲವೂ ಹೃದಯಾಘಾತದ ಪ್ರಮುಖ ಕಾರಣ. ಪಾಯಿಂಟ್ ನಂಬರ್ 2, ಅಸ್ವಸ್ಥ ಆಹಾರ ಪದ್ಧತಿ. ಜಂಕ್ ಫುಡ್, ಹೆಚ್ಚು ಎಣ್ಣೆ, ಸಕ್ಕರೆ ಮತ್ತು ಉಪ್ಪು, ಪ್ರೊಸೆಸ್ಡ್ ಆಹಾರ, ಸಾಫ್ಟ್ ಡ್ರಿಂಕ್ಸು ಇವು ರಕ್ತನಾಳಗಳಲ್ಲಿ ಕೊಬ್ಬು ಜಮೆಯಾಗಲು ಕಾರಣ ಆಗುತ್ತೆ. ಪಾಯಿಂಟ್ ನಂಬರ್ 3, ಒತ್ತಡ ಮತ್ತು ಆತಂಕ. ಇಂದಿನ ಜೀವನದಲ್ಲಿ ಉದ್ಯೋಗದ ಒತ್ತಡ, ಆರ್ಥಿಕ ಒತ್ತಡ, ಸಾಮಾಜಿಕ ಮಾಧ್ಯಮದ ಮಾನಸಿಕ ಪರಿಣಾಮ, ಸ್ಪರ್ಧಾತ್ಮಕ ಜೀವನ ಇವು ದೇಹದಲ್ಲಿ ಸ್ಟ್ರೆಸ್ ಅನ್ನ, ಹಾರ್ಮೋನ್ಸ್ನ ಹೆಚ್ಚಿಸಿ ಹೃದಯದ ಮೇಲೆ ಒತ್ತಡವನ್ನು ತರುತ್ತೆ. ಪಾಯಿಂಟ್ ನಂಬರ್ 4, ಮಧುಮೇಹ ಮತ್ತು ಹೈ ಬಿ ಪಿ. ಭಾರತವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರೀತಾರೆ. ಮಧುಮೇಹ ಮತ್ತು ರಕ್ತದೊತ್ತಡ ಇವೆರಡು ಹೃದಯಾಘಾತದ ಅಪಾಯವನ್ನು ಬಹಳಷ್ಟು ಹೆಚ್ಚು ಮಾಡುತ್ತೆ. ಪಾಯಿಂಟ್ ನಂಬರ್ 5, ಧೂಮಪಾನ, ಮದ್ಯಪಾನ ಮತ್ತು ಮಾದಕ ಪದಾರ್ಥಗಳು. ಸಿಗರೇಟ್, ವೇಪಿಂಗ್, ಮದ್ಯಪಾನ, ಡ್ರಗ್ಸ್ ಇವು ರಕ್ತನಾಳಗಳನ್ನು ಹಾನಿಗೊಳಿಸಿ ಕ್ಲಾಟನ್ನು ಉಂಟು ಮಾಡುತ್ತೆ. ಪಾಯಿಂಟ್ ನಂಬರ್ 6, ವೆರಿ ಇಂಪಾರ್ಟೆಂಟ್. ಇದಾದ ಮೇಲೆ ಅತ್ಯಂತ ಹೆಚ್ಚು ಹೃದಯಾಘಾತದ ಪ್ರಕರಣಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಕೋವಿಡ್ ನಂತರದ ಪರಿಣಾಮಗಳ ಬಗ್ಗೆ ಚರ್ಚೆ. ಕೋವಿಡ್ ನಂತರ ಕೆಲವರಲ್ಲಿ ರಕ್ತ ಗಟ್ಟಿಯಾಗುವ ಸಮಸ್ಯೆ, ಹೃದಯದ ಉರಿಯೂತ, ರಕ್ತನಾಳ ಸಮಸ್ಯೆಗಳು ಇತ್ಯಾದಿ ವರದಿಯಾಗಿದೆ. ಆದರೆ ಎಲ್ಲ ಹೃದಯಾಘಾತಕ್ಕೂ ಕೋವಿಡ್ ವ್ಯಾಕ್ಸಿನ್ ಕಾರಣ ಅನ್ನೋದಕ್ಕೆ ಸ್ಪಷ್ಟ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಹೆಚ್ಚಿನ ವೈದ್ಯಕೀಯ ಅಧ್ಯಯನಗಳು ಹೇಳುವುದೇನೆಂದರೆ ಕೋವಿಡ್ ಸೋಂಕೆ ಕೆಲವು ಸಂದರ್ಭಗಳಲ್ಲಿ ಹೃದಯದ ಅಪಾಯ ಹೆಚ್ಚಿಸುತ್ತೆ. ಆದರೆ ಸಾಮಾನ್ಯ ಜೀವನ ಶೈಲಿ ಕಾರಣಗಳು ಇನ್ನೂ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇವು ಎಲ್ಲ ವಯಸ್ಸಿನಲ್ಲೂ ಕೂಡ ಸಂಭವಿಸಬಹುದಾದ ಹೃದಯಾಘಾತಕ್ಕೆ ಕಾರಣವಾಗುವಂಥ ಅಂಶಗಳು. ಇನ್ನು 20 ವರ್ಷ, 25 ವರ್ಷ ಈ ಯುವಕರಲ್ಲಿ ಹೆಚ್ಚು ಹೃದಯಾಘಾತದ ಪ್ರಕರಣಗಳು ಕಂಡುಬರ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಜಿಮ್ನಲ್ಲಿ ಅತಿಯಾದ ಸ್ಟೆರಾಯ್ಡನ್ನು ಬಳಸೋದು, ಎನರ್ಜಿ ಡ್ರಿಂಕ್ಸ್ ಅತಿಯಾಗಿ ಸೇವಿಸೋದು, ಹೆಚ್ಚಿನ ಒತ್ತಡ, ನಿದ್ರಾಹೀನತೆ, ಧೂಮಪಾನ, ಜೆನೆಟಿಕ್ ರಿಸ್ಕ್. ಈ ಹಿಂದೆಲ್ಲ ಸಡನ್ ಡೆತ್ತನ್ನು ಸಾಮಾನ್ಯವಾಗಿ ಹೃದಯಾಘಾತ ಅಂತ ಹೇಳ್ತಾ ಇರಲಿಲ್ಲ, ದಾಖಲು ಕೂಡ ಆಗ್ತಾ ಇರಲಿಲ್ಲ. ಈಗ ಪರೀಕ್ಷೆಗಳು ಮತ್ತು ವರದಿಗಳು ಹೆಚ್ಚಾಗಿರೋದ್ರಿಂದ ಪ್ರಕರಣಗಳು ಹೆಚ್ಚು ಗೋಚರಿಸ್ತಿದೆ. ಸ್ನೇಹಿತರೆ, ಇದೇ ಹೃದಯದ ವಿಷಯ, ಇದೇ ಹೃದಯಗಳ ವಿಷಯ. ನಾವು ಬೇಕಾಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಹ ಒಂಥರ ಮಷಿನ್ ಇದ್ದ ಹಾಗೆ, ಪ್ರತಿಯೊಂದು ಅಂಗವನ್ನು ನಾವು ರಕ್ಷಣೆ ಮಾಡಿಕೊಳ್ಳೇಬೇಕಾಗತ್ತೆ. ಅದಕ್ಕೆ ಅದರದ್ದೇ ಆದಂಥ ನ್ಯಾಯವನ್ನು ಒದಗಿಸ್ಬೇಕಾಗತ್ತೆ. ನಾವು ಮಾತಾಡ್ತಿದ್ದೀವಿ, ಹಾಡು ಹೇಳ್ತಾ ಇದ್ದೀವಿ, ಏನಾದರೂ ಒಂದು ಸಾಧನೆ ಮಾಡ್ತಾ ಇದ್ದೀವಿ, ಏನೇ ಮಾಡಬೇಕು ಅಂದರೆ ನಾವು ತುಂಬ ಚಟುವಟಿಕೆಯಿಂದ ಇರಬೇಕು, ತುಂಬ ಆರೋಗ್ಯದಿಂದ ಇರಬೇಕು. ನಮ್ಮ ದೇಹದ ಪ್ರತಿಯೊಂದು ಅಂಗ ಕೂಡ ಅದರದ್ದೇ ಆದಂಥ ಕೆಲಸಗಳನ್ನು ಮಾಡ್ತವೆ. ಹಾಗಾಗಿ ಪ್ರತಿಯೊಂದು ಅಂಗವನ್ನು ನಾವು ಅಷ್ಟೇ ಕೇರಿಂದ ನೋಡ್ಕೋಬೇಕಾಗತ್ತೆ. ಆ ಅಂಗಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ, ಬೇಕಾಬಿಟ್ಟು ಜೀವನ ಶೈಲಿ, ಬೇಕಾಬಿಟ್ಟು ಒತ್ತಡಗಳನ್ನು ಹೇರಿದ್ರೆ ಅವು ತಡ್ಕೊಳ್ಳಲ್ಲ. ದೇಹದ ಯಾವುದೇ ಅಂಗಕ್ಕೂ ಸಮಸ್ಯೆ ಆದರೂ ನಮ್ಮ ಬದುಕೆ ಹೆಚ್ಚು ಕಮ್ಮಿ ವ್ಯತ್ಯಾಸ ಆಗೋಗ್ಬಿಡ್ತದೆ. ಅದರಲ್ಲಿ ಹೃದಯ ವೆರಿ ಇಂಪಾರ್ಟೆಂಟ್, ವೆರಿ ಸೆನ್ಸಿಟಿವ್. ಅದು ಬಹಳ ನಮ್ಮ ಮಾತು ಕೇಳಕ್ಕೆ ಹೋಗಲ್ಲ. ಒಂದು ಹಂತದವರೆಗೂ ನಮ್ಮನ್ನು ಸಹಿಸುತ್ತೆ. 1 ಅಟ್ಯಾಕ್, 2 ಅಟ್ಯಾಕ್, 3 ಅಟ್ಯಾಕ್ ಅವಕಾಶಗಳನ್ನು ಕೆಲವು ಸಾರಿ ಕೊಟ್ಟು ಬಿಡುತ್ತೆ. ಹಲವು ಬಾರಿ ನಾವು ಅದನ್ನು ಯಾವ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಮಾಡಿ ಅದರ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ದಬ್ಬಾಳಿಕೆಗಳನ್ನು ಮಾಡ್ತಾ ಹೋದಾಗ ಸಡನ್ನ ಕೈ ಕೊಟ್ಬಿಡುತ್ತೆ, ಮುಗ್ದೋಗ್ಬಿಡ್ತೀವಿ ನಾವು. ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಜೊತೆಗೆ ನಾವು ಹೃದಯಾಘಾತದ ಅಪಾಯ ಕಡಿಮೆ ಮಾಡೋದಕ್ಕೆ ದಿನಕ್ಕೆ ಕನಿಷ್ಠ 30ರಿಂದ 45 ನಿಮಿಷ ವಾಕ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಈ ಥರದ ಒಂದು ಚಟುವಟಿಕೆಗಳನ್ನು ನಾವು ಪ್ರತಿನಿತ್ಯ ಶುರು ಮಾಡ್ಕೋಬೇಕು. ಧೂಮಪಾನವನ್ನು ದಯವಿಟ್ಟು ಬಿಟ್ಬಿಡಿ. BP, ಶುಗರ್, ಕೊಲೆಸ್ಟ್ರಾಲ್ ಪರೀಕ್ಷೆಯನ್ನು ಆವಾಗ ಮಾಡ್ತಾಯಿರಿ. ಸಮರ್ಪಕವಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ನಿದ್ದೆ ನಿಮ್ಮ ಹೃದಯದ ಆರೋಗ್ಯಕ್ಕೆ ಭಾಳ ಅನುಕೂಲವನ್ನು ಮಾಡಿಕೊಡುತ್ತೆ. ಒತ್ತಡವನ್ನು ನಿಯಂತ್ರಿಸಿ. ಯಾವುದೇ ರೀತಿಯ ಒತ್ತಡಕ್ಕೂ ತಲೆ ಕೆಡಿಸ್ಕೋಬೇಡಿ. ಒತ್ತಡವನ್ನು ನಿಯಂತ್ರಣ ಮಾಡಿ. ಹೊಟ್ಟೆ ಸುತ್ತಿನ ಕೊಬ್ಬು ಕಡಿಮೆ ಮಾಡೋದ್ರ ಕಡೆ ಗಮನ ಕೊಡಿ. ಅದು ಕೂಡ ಹೃದಯಾಘಾತಕ್ಕೆ ಕಾರಣ ಆಗ್ತದೆ. ಎದೆನೋವು, ಉಸಿರಾಟ ತೊಂದರೆ, ಎಡಗೈ ನೋವು, ಅತಿಯಾದ ಬೆವರು, ದಣಿವು ಇತ್ಯಾದಿ ಲಕ್ಷಣಗಳು ಕಂಡ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಿ. ಇವಿಷ್ಟು ಹೃದಯಗಳ ವಿಷಯ ಸ್ನೇಹಿತರೆ. ಸೆಲೆಬ್ರಿಟಿಗಳ ಸಾವು ಕಣ್ಣಿಗೆ ಕಾಣಿಸ್ತದೆ, ಕಂಡಾಗೆಲ್ಲ ನಾವು ಈ ಥರದ ಎಪಿಸೋಡನ್ನು ಮಾಡ್ತೀವಿ. ಆದರೆ ಪ್ರತಿನಿತ್ಯ ಭಾರತ ದೇಶದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ವೆರಿ ಸೀರಿಯಸ್ ಇದೆ ಭಾರತ ದೇಶದಲ್ಲಿ ಹೃದಯಾಘಾತದ ಪ್ರಮಾಣ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದೀನಿ, ಭಾಳ ಸರಳ ಭಾಷೆಯಲ್ಲಿ ಹೇಳಿದ್ದೀನಿ. ದಯವಿಟ್ಟು ಹೃದಯವನ್ನು ರಕ್ಷಣೆ ಮಾಡಿಕೊಳ್ಳೋಣ. ನಾವು 100 ಕಾಲ ಸುಖವಾಗಿ ಬದುಕೋಣ. ನಮಸ್ಕಾರ.